ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಬರುವ ನೆಲ ಬಾಡಿಗೆ ಸ್ಲಂಗಳಿಗೆ ಹೊಸ ನೀತಿ ರೂಪಿಸಲಾಗುವುದು ಎಂದು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಆಯುಕ್ತ ರಾಘವೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಕಚೇರಿಯಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕ ಹಾಗೂ ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಂಘಟನೆ ವತಿಯಿಂದ ವಿವಿಧ ಹಕ್ಕೊತ್ತಾಯಗಳ ಈಡೇರಿಕೆಗೆ ಪ್ರತಿಭಟನೆ ನಡೆಸಲಾಯಿತು. ಅಂಬೇಡ್ಕರ್ ಪ್ರತಿಮೆ ಬಳಿ ಸಾಂಕೇತಿಕ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಬಳಿಕ ಮಂಡಳಿ ಆಯುಕ್ತರನ್ನು ಘೇರಾವ್ ಮಾಡಿ ಮನವಿ ಸಲ್ಲಿಸಿದರು. ಸ್ಲಂ ಜನಾಂದೋಲನ ಕರ್ನಾಟಕದ ರಾಜ್ಯ ಸಂಚಾಲಕರಾದ ಎ ನರಸಿಂಹಮೂರ್ತಿ ಮಾತನಾಡಿ, ವಸತಿ ಇಲಾಖೆಯ ಸಂವಿಧಾನ ವಿರೋಧಿ ಸುತ್ತೋಲೆಯನ್ನು ಹಿಂಪಡೆಯಬೇಕು, ಹಕ್ಕುಪತ್ರ ವಿತರಣೆ ತ್ವರಿತಗೊಳಿಸಬೇಕು ಹಾಗೂ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಂಘಟನೆಯ ಚಂದ್ರಮ್ಮ ಮಾತನಾಡಿ, ಬೆಂಗಳೂರಿನಲ್ಲಿ 500ಕ್ಕೂ ಹೆಚ್ಚು ಸ್ಲಂ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕಿದೆ ಎಂದು ಒತ್ತಾಯಿಸಿದರು. ಘಟನೆಗೆ ಸ್ಪಂದಿಸಿದ ಆಯುಕ್ತ ರಾಘವೇಂದ್ರ, ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ನೆಲ ಬಾಡಿಗೆ ಸ್ಲಂಗಳಿಗೆ ಸಮಗ್ರ ನೀತಿ ರೂಪಿಸಲು ಅಧ್ಯಯನ ಕೈಗೊಳ್ಳಲಾಗುವುದು ಎಂದರು. ಬಫರ್ ಝೋನ್ ಪ್ರದೇಶದಲ್ಲಿರುವ ಸ್ಲಂಗಳನ್ನು ಸೆಕ್ಷನ್ 11ರ ಅಡಿಯಲ್ಲಿ ಘೋಷಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಹಕ್ಕುಪತ್ರಗಳ ವಿತರಣೆ, ಈ ಸ್ವತ್ತು ಪ್ರಕ್ರಿಯೆ ಪುನರಾವರ್ತಿಗಾಗಿ ಭೂಮಿ ಮೀಸಲು ಹಾಗೂ ಪ್ರಧಾನಮಂತ್ರಿ ಆವಾಸ್ ಯೋಜನೆ 2.0 ಅಡಿಯಲ್ಲಿ ವಸತಿ ಸಮುಚ್ಚಯ ನಿರ್ಮಾಣಕ್ಕೂ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಈ ವೇಳೆ ವಿವಿಧ ಸ್ಲಂಗಳ ನಿವಾಸಿಗಳು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಕಲ್ಪತರು ನ್ಯೂಸ್, ತುಮಕೂರು. ಇವತ್ತು ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಂಘಟನೆಯಿಂದ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಂಬೇಡ್ಕರ್ ಪ್ರತಿಮೆ ಮುಂದೆ ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಮಾಡಿ ರಾಜ್ಯದಲ್ಲಿರ್ತಕ್ಕಂಥ ಸ್ಲಂ ಜನರ ಸಮಸ್ಯೆಗಳಿಗೆ ತುರ್ತಾಗಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಸ್ಪಂದಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ GBA ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬೆಂಗಳೂರು ಸ್ಲಂ ಜನರ ಸಮಸ್ಯೆಗಳಿಗೆ ಈಗಾಗಲೇ ಕಳೆದ 2 ವರ್ಷಗಳಿಂದ ನಾವು ಜಿಲ್ಲಾಧಿಕಾರಿಗಳಿಗೆ, ಹಾಗೆಯೇ ಸ್ಲಂ ಬೋರ್ಡ್ ಆಯುಕ್ತರಿಗೆ, ಅಧ್ಯಕ್ಷರಿಗೆ, ವಸತಿ ಇಲಾಖೆಗೆ, ಸಚಿವರಿಗೆ ಎಲ್ಲರಿಗೂ ಸಹ ನಾವು ಮನವಿಗಳನ್ನು ಕೊಟ್ಟಿದ್ದೀವಿ. ಮುಂದುವರೆದ ಪರಿಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದು, ಬಿಸಿಲಿನ ಕಾರಣಕ್ಕೆ ನಾವು ಮುಂದೂಡಿ ಇವತ್ತು ಸಾಂಕೇತಿಕವಾಗಿ ನಾವು ಆಯುಕ್ತರಿಗೆ ನಮ್ಮ ಅಹವಾಲನ್ನು ಸಲ್ಲಿಸಿ ನಮ್ಮ ಜೊತೆಯಲ್ಲಿ ಮತ್ತು ಈ ಸ್ಲಂ ಜನರ ಬೆಂಗಳೂರು ಸ್ಲಂ ಜನರ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಬೆಳಗಾಂ ಅಧಿವೇಶನದಲ್ಲಿ ನಾವು ವಸತಿ ಸಚಿವರ ಗಮನಕ್ಕೆ ಸುವರ್ಣಸೌಧದಲ್ಲಿ ವಸತಿ ಸಚಿವರನ್ನು ಘೇರಾವ್ ಮಾಡಿ ನಮ್ಮ ಅಹವಾಲುಗಳನ್ನು, ಅಂದರೆ ಖಾಸಗಿ ಮಾಲೀಕತ್ವದಲ್ಲಿರ್ತಕ್ಕಂಥ ಕೊಳಚೆ ಪ್ರದೇಶಗಳ ಘೋಷಣೆಗೆ ಮತ್ತು ಏನು ತೊಡಕಾಗಿರ್ತಕ್ಕಂಥ ಸುತ್ತೋಲೆ ಇದೆ ಅದನ್ನು ವಾಪಸ್ ಪಡಿಬೇಕು. PMAY 2.0 ಯೋಜನೆ ಅಡಿಯಲ್ಲಿ ಅನ್ಕಂಟೈನಲ್ಲಾಗಿರ್ತಕ್ಕಂಥ ರಾಜ್ಯದಲ್ಲಿ ಮನೆಗಳು ಅರ್ಧಂಬರ್ಧಾಗಿ ಜನರು ಬೀದಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇದನ್ನು ತಕ್ಷಣಕ್ಕೆ ನೀವು ಕಂಪ್ಲೀಟ್ ಮಾಡಿಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಬೆಂಗಳೂರಿನ GBA ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸ್ಲಂ ಡೋಲರ್ಸ್ಗೆ ಪುನರ್ವಸತಿಗೆ ಕಲ್ಪಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಭೂಮಿಯನ್ನು ಕೊಡೋದಕ್ಕೆ ಜಿಲ್ಲಾಡಳಿತದ ಮೇಲೆ ಒತ್ತಡ ಹಾಕಬೇಕು ಅಂತ ಹೇಳಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನಮ್ಮ ಅಹವಾಲನ್ನು ತೆಗೆದುಕೊಂಡು ವಸತಿ ಸಚಿವರ ಜೊತೆಯಲ್ಲಿ ಮತ್ತು ಕಾರ್ಯದರ್ಶಿಗಳ ಜೊತೆಯಲ್ಲಿ ತುರ್ತಾಗಿ ಸಭೆಯನ್ನು ಮಾಡಬೇಕು. ಈ ತುರ್ತಾಗಿ ಸಭೆಯನ್ನು ಮಾಡಲಿಕ್ಕೂ ಸಹ ಲಾಯಕ್ ಇಲ್ಲದಂಥ ಅನ್ಲಾಯಕ್ ಅಧ್ಯಕ್ಷರು ಮತ್ತು ಆಯುಕ್ತರು ಮಂಡಳಿಯಲ್ಲಿ ಇರ್ತಕ್ಕಂಥವ್ರಿದ್ದಾರೆ. ಇಂಥವ್ರನ್ನ ಇಟ್ಕೊಂಡು ನಾವು ಸ್ಲಂ ಜನರಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು, ಅವ್ರಿಗೆ ಒಂದು ಸಂವಿಧಾನಬದ್ಧ ಹಕ್ಕುಗಳನ್ನು ಕಲ್ಪಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರತಿಯೊಂದಕ್ಕೂ ಸಹ ನಮ್ಮಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ಕರ್ನಾಟಕದಲ್ಲಿ ಸುಮಾರು 1 ಕೋಟಿ ಜನರು ಕೊಳಗೇರಿಗಳಲ್ಲಿ ವಾಸ ಮಾಡ್ತಾ ಇದ್ದೀವಿ. ಅವರಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಮತ್ತು ಅವ್ರಿಗೆ ಮೂಲಭೂತ ಸೌಲಭ್ಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಈ ಮಂಡಳಿ ಇದ್ದೂ ಸತ್ತಂಗಾಗಿದೆ. ಹಾಗಾಗಿ ನಮಗೆ ಈ ಮಂಡಳಿಯಿಂದ ಕೆಲಸ ಆಗಬೇಕಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಇವತ್ತು ನಾವು ಒಂದು ಸಾಂಕೇತಿಕವಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ನಾವು ಕೂತ್ಕೊಂಡಿದ್ದೀವಿ. ಈಗ ಆಯುಕ್ತರಿಗೆ ನಾವು ಘೇರಾವನ್ನು ಹಾಕಿ ನಮ್ಮ ಅಹವಾಲನ್ನು ಇವತ್ತು ಸಲ್ಲಿಸ್ತಾ ಇರ್ತಕ್ಕಂಥದ್ದು. ಇವತ್ತು ನಾವು ಸ್ಲಂ ಬೋರ್ಡ್ ಮುಂದೆ ಒಂದು ಸಣ್ಣದಾಗಿ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡೋಣ ಅಂತೇಳಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಕಾರಣ ಏನಪ್ಪ ಅಂತಂದರೆ, ಸುಮಾರು ಒಂದು 10-15 ವರ್ಷಗಳಿಂದ ಸ್ಲಮ್ಗಳು ಡಿಕ್ಲರೇಷನ್ಗೆ ಅರ್ಜಿ ಹಾಕಿದ್ರೆ ಡಿಕ್ಲೇರ್ಗಳಾಗ್ತಾಯಿಲ್ಲ.
ಈಗ ಸರ್ಕಾರದ ಸುತ್ತೋಲೆ ಬಂದಿದೆ ಅಂತೇಳಿ ಹಳೆ ಸ್ಲಮ್ಸ್ಗಳು ಅಷ್ಟೇ, ಹೊಸ ಸ್ಲಮ್ಸ್ಗಳು ಅಷ್ಟೇ, ಪ್ರೈವೇಟ್ ಲ್ಯಾಂಡಲ್ಲಿರೋದು ಅಷ್ಟೇ, ಗೌರ್ಮೆಂಟ್ ಲ್ಯಾಂಡಲ್ಲಿರೋದು ಅಷ್ಟೇ, ಎಲ್ಲವನ್ನು ತುಂಬ ನಿಧಾನ ಮಾಡ್ತಾರೆ ಅಧಿಕಾರಿಗಳು. ಭಾಳ ಯಾವುದೇ ಕೆಲಸಗಳು ಮಾಡ್ತಾ ಇಲ್ಲ. ನಾವು ಬೆಳಗಾಂ ಅಧಿವೇಶನದಲ್ಲಿ ಮನವಿ ಕೊಟ್ವಿ ರಾಜ್ಯ ಸರ್ಕಾರಕ್ಕೆ, ಇದು ನಮ್ಮ ಸುತ್ತೋಲೆನ ನೀವು ಹಿಂಪಡಿಬೇಕು ಅಂತೇಳಿ. ಮತ್ತು ಜಮೀರ್ ಸಾರ್ಗೆ, ವಸತಿ ಸಚಿವರಿಗೆ ಮನವಿ ಕೊಟ್ವಿ, ಅದು ಏನು ಕೆಲಸಗಳಾಗ್ತಾಯಿಲ್ಲ. ಹಾಗಾಗಿ ತಿಂಗಳು ನಾವು ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ವಿ. ಆ ಹೋರಾಟನ ಈಗ ಬಿಸಿಲು ಕಾಲ ಇರೋದ್ರಿಂದ ಹೆಣ್ಮಕ್ಳುಗಳು ಬಿಸಿಲಲ್ಲಿ ಪೂರ ಕಷ್ಟ ಆಗ್ತದೆ ಅಂತೇಳಿ ಸಾಂಕೇತಿಕವಾಗಿ ಸ್ಲಮ್ ಬೋರ್ಡ್ ಮುಂದೆ ಕಮಿಷನರನ್ನ ಗೆರಾವ್ ಮಾಡಿನೇ ನಾವು ಅವ್ರ ಮುಂದೆ ನಮ್ಮ ಹಕ್ಕುಗಳು ಪಡ್ಕೊಳ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಇವತ್ತು ನಮ್ಮ ಸ್ಲಮ್ ಬೋರ್ಡ್ ಕಮಿಷನರ್ ಹತ್ರ ಸಾಂಕೇತಿಕವಾಗಿ ಮೊದಲೇ ಮಾತಾಡಿ ಅವ್ರಿಗೆ ಮನವಿ ಕೊಟ್ಟಿದ್ವಿ. ಆದರೆ ಆ ಕಮಿಷನರ್ ಯಾವುದಕ್ಕೂ ಕ್ರಮ ತಗೊಳ್ತಾ ಇಲ್ಲ. ಹಾಗಾಗಿ ನಾವು ದೊಡ್ಡ ಮಟ್ಟದಲ್ಲಿ ಇವತ್ತು ಸಹ ನಮಗೇನಾದರೂ ನಾವು ಮನವಿ ಕೊಡೋದಕ್ಕೆ ಏನಾದರೂ ಅವ್ರು ಗಮನ ತಗೊಂಡಿಲ್ಲ ಅಂದರೆ ನಾವು ಇಡೀ ಜನಗಳು ಸೇರಿ, ಇಡೀ ರಾಜ್ಯದಲ್ಲಿರುವಂಥ ಜನಗಳಿಗೆಲ್ಲ ಒಟ್ಟಿಗೆ ಸೇರಿಸಿ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ನಮಗೆ ಇರೋದು ಒಂದೇ ಸ್ಲಮ್ ಬೋರ್ಡ್, ಒಂದೇ ನಮ್ಮ ಬಡವರಿಗಿರೋದು ನ್ಯಾಯ ಕೊಡೋದಕ್ಕೆ. ಸ್ಲಮ್ ಬೋರ್ಡಲ್ಲೂ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅಂದಮೇಲೆ ನಾವು ಮತ್ತೆ ಇನ್ನೆಲ್ಲಿ ಹೋಗಬೇಕು? ಅದು ನಮಗೆ ಪ್ರಶ್ನೆ ಆಗಿರೋದು. ಯಾವುದೇ ಸಮಸ್ಯೆಗಳು ಈಗ ಹಣ ಬರ್ತಾ ಇದೆ, ಹಣಗಳು ಬಿಡುಗಡೆ ಮಾಡಿಸ್ಬೇಕಾದ್ರೂ ನಾವು ಹೋರಾಟ ಮಾಡಬೇಕು. ಸ್ಲಮ್ ಬೋರ್ಡ್ಗೆ ಸ್ಲಮ್ಗಳು ಡಿಕ್ಲರೇಷನ್ ಮಾಡಬೇಕಾದ್ರೂ ಹೋರಾಟಗಳು ಮಾಡಬೇಕು. ಇದು ಎಂಥದ್ದು ಕುಡಿಯೋ ನೀರಿಗೂ ಒಂದು ಶೌಚಾಲಯಕ್ಕೂ ನಾವು ಹೋರಾಟ ಮಾಡಿ ತಗೊಳ್ಳೋ ಅಂಥ ಪರಿಸ್ಥಿತಿಗಳಾಗಿದೆ. ಈ ಥರ ಇರಬೇಕಾದ್ರೆ ನಮಗೆ ಯಾಕೆ ಈ ಥರ ಸರ್ಕಾರಗಳು ಸಹ ತಮ್ಮ ಜವಾಬ್ದಾರಿಯಿಂದ ಭಾಳ ನಿರ್ಲಕ್ಷ್ಯತೆ ಮಾಡ್ತಾಯಿದೆ. ಓಟ್ ಕೇಳುವಾಗ ಒಂಥರ ಮಾತಾಡ್ತಾರೆ, ಓಟ್ ತಗೊಂಡ್ಮೇಲೆ ಒಂಥರ ಮಾಡ್ತಾರೆ. ಸರ್ಕಾರಿ ಅಧಿಕಾರಿಗಳು ಬಂದಾಗ ಒಂದು ರೀತಿ ಮಾತಾಡ್ತಾರೆ ಮೀಟಿಂಗ್ಗಳಲ್ಲಿ, ಮೀಟಿಂಗ್ ಮುಗಿದ್ಮೇಲೆ ಮತ್ತೊಂದು ಥರ ಮಾತಾಡ್ತಾರೆ. ಇದು ನಮಗೆ ಭಾಳ ತೊಂದರೆಗಳಾಗ್ತಾಯಿದೆ, ಜನಗಳಿಗೆ ತೊಂದರೆಗಳಾಗ್ತಾಯಿದೆ. ಅಲ್ಲಿ ಒಂದು ಹೆಣ್ಮಗಳು ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಅವ್ಳು ಎಷ್ಟು ಕಷ್ಟ ಬೀಳ್ತಾ ಇದ್ದಾಳೆ ಅನ್ನೋದು ಅವ್ರಿಗೇನು ಮನವರಿಕೆ ಆಗ್ತಿಲ್ವ? ಅವ್ರ ಮನೇಲಿ ಹೆಣ್ಮಕ್ಳುಗಳಿಲ್ವ? ಒಂದು ಶೌಚಾಲಯ ಕಟ್ಕೊಡ್ಬೇಕು ಅಂದರೆ ನಾವು ಹೋರಾಟ ಮಾಡಬೇಕು ಅಂದ್ರೆ ಎಂಥ ಪರಿಸ್ಥಿತಿ ರೀ ಇದು? ಅವ್ರಿಗೆ ಮಾತ್ರ ನ್ಯಾಯ ಅನುಕೂಲಗಳು ನಮ್ಮ ಬಡವ್ರಿಗೇನು ಇಲ್ವಾ? ಅದಕ್ಕೆ ನಾವು ಇವತ್ತು ಕಮಿಷನರ್ ಜೊತೆಲಿ ಒಂದು ದೊಡ್ಡ ಮಟ್ಟದಲ್ಲಿ ಮಾತಾಡ್ತೀವಿ. ಇದರಲ್ಲಿ ಏನಾದ್ರು ಕಮಿಷನರ್ ಕ್ರಮ ತಗೊಂಡು ಏನಾದರೂ ಮಾಡಿಲ್ಲ ಅಂದರೆ ನಮ್ಮ ತೀರ್ಮಾನ, ನಮ್ಮ ಸಂಘಟನೆದು ನಿಲುವು ಏನಿದೆ, ಬುದ್ಧ ಮಾರ್ಗ, ಅಂಬೇಡ್ಕರ್ ಮಾರ್ಗ, ಆ ಮಾರ್ಗದಲ್ಲಿ ನಾವು ಹೋಗ್ತೀವಿ. ಮತ್ತು ಅವ್ರು ತೋರಿಸೋ ದಾರಿಯಲ್ಲಿ ನಾವು ನಡಿತೀವಿ. ಮತ್ತು ನಮ್ಮ ಹಕ್ಕುಗಳು ನಾವು ಪಡ್ಕೊಳ್ತೀವಿ ಅಂತೇಳಿ ನಾನು ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ಜೈ ಭೀಮ್.